टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನಯಾನ ಸಚಿವರ ಸಭೆ ಕೂಡ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ ರಾಮ್ ಮೋಹನ್ ನಾಯ್ಡು. ಸಭೆಯಲ್ಲಿ ಪ್ರಮುಖ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಡಿಜಿಸಿಎ, ಏರ್ ಇಂಡಿಯಾ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ವಿಮಾನ ದುರಂತದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳು. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನಯಾನ ಸಚಿವರು ಕೂಡ ಸಭೆಯನ್ನ ನಡೆಸುತ್ತಾರೆ. ಹೇಗಾಯ್ತು, ಯಾಕಾಯ್ತು? ಏಕೆಂದ್ರೆ ಇಷ್ಟು ವರ್ಷಗಳಲ್ಲಿ 25 ವರ್ಷಗಳಿಂದ ಇದು ವಿಮಾನ ದುರಂತದಲ್ಲಿ ಒಂದು ರೀತಿ ಅತಿ ದೊಡ್ಡ ದುರಂತ ಅಂತಾನೆ ಕರೆಸ್ಕೊಳ್ತಾ ಇದೆ. ಎರಡನೇ ಅತಿ ದೊಡ್ಡ ದುರಂತ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಈ ಒಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು? ಏನಾಯ್ತು? ವಿಮಾನ ಹಾರಾಟಕ್ಕೂ ಮುಂಚೆಯೇ ಇಳಿದದ್ಯಾಕೆ? ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಯ್ತು? ಯಾರ ನಿರ್ಲಕ್ಷ್ಯದಿಂದ ಈ ಘಟನೆ ಆಯ್ತು ಅನ್ನುವಂತಹ ಕುರಿತಂತೆ ಸಂಪೂರ್ಣವಾದ ತನಿಖೆ ಒಂದ್ ಕಡೆ ನಡೀತಾ ಇದ್ರು ಕೂಡ ವಿಮಾನಯಾನ ಸಚಿವರು ಕೂಡ ಈ ಕುರಿತಂತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ತನಿಖಾ ಹಂತದ ಕುರಿತಂತೆಯೂ ಕೂಡ ಸಭೆಯನ್ನ ಮಾಡಿ ಏನೆಲ್ಲ ಈಗಾಗಲೇ ಮಾಹಿತಿ ಸಿಕ್ಕಿದೆ, ಏನೆಲ್ಲ ಮಾಹಿತಿಯನ್ನ ಪಡೆದುಕೊಳ್ಬೇಕು, ಈ ಎಲ್ಲಾ ಕುರಿತಂತೆಯೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ.